ಈಗ ಸಂವಿಧಾನದ ಬಗ್ಗೆ ಯಾಕೆ ಮಾತಾಡಬೇಕು? ಸಂವಿಧಾನದ ಬಗ್ಗೆ ಆಗಲಿ ಅಂಬೇಡ್ಕರ್ ಬಗ್ಗೆ ಆಗಲಿ ಮಾತಾಡ್ತಿರೋರು ಯಾರು? ಅವರೇ ತಾನೇ. ಅವ್ರು ಮಾತಾಡಿದ್ರು ನಾವು ಹೇಳ್ತಾ ಇದ್ದೀವಿ. ಅವ್ರು ಮಾತಾಡಿದ್ರೆ ಸುಮ್ಮನೆ ಇರ್ತಿದ್ರು, ನೀವು ಪ್ರಾಬ್ಲಮ್ ಇರಲಿಲ್ಲಲ್ಲ ಅಲ್ವಾ? ಯದುವೀರವರು ಚರಿತ್ರೆ ತಿಳ್ಕೊಂಡು ಮಾತಾಡಲಿ, ನಾವೇನು ಬೇಡ ಅನ್ನಲ್ಲ. ಅವ್ರಿಗೆ ಪ್ರತಿಯೊಬ್ಬರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದೇ ಆ ಸಂವಿಧಾನ. ಆ ರೀತಿ ಮಾತಾಡಲಿಕ್ಕೆ ಸಂವಿಧಾನದಲ್ಲಿ ಎಲ್ಲರಿಗೂ ಮಾತಾಡೋ ಹಕ್ಕಿದೆ. ಆದರೆ ಅವ್ರು ಮಾತನಾಡುವಾಗ ರಾಜಮಾರ್ಗದಲ್ಲಿ ಮಾತಾಡಬೇಕು. ವಾಮ ಮಾರ್ಗಕ್ಕೆ ಕೆಡೆ ಮಾಡಿಕೊಡ್ತಕ್ಕಂಥ ಮಾತುಗಳನ್ನು ಆಡಬಾರ್ದು. ಅದನ್ನೆಲ್ಲ ಓದಿದ್ದು ನಾವೇ, ಸಂವಿಧಾನ ಬರೆಸಿದ್ದು ಕಾಂಗ್ರೆಸ್ಸಿಗರೇ, ಅಂಬೇಡ್ಕರ್ ಗೌರವ ಕೊಟ್ಟದ್ದು ಕಾಂಗ್ರೆಸ್ಸಿಗರು, ಅಂಬೇಡ್ಕರ್ ಅವ್ರನ್ನ ಕರೆದು ಲಾ ಮಂತ್ರಿಯನ್ನಾಗಿ ಮಾಡಿದ್ದು ಕಾಂಗ್ರೆಸ್ಸು. ಆನಂತರ ಭಿನ್ನಾಭಿಪ್ರಾಯ ಬಂತು, ಅದು ಸಹಜ. ಅವರು ಒಬ್ಬ ಹೋರಾಟದ ಗುಣ ಇದ್ದದ್ರಿಂದ ಕಾಂಗ್ರೆಸ್ ಜೊತೆಗೆ ಅವ್ರು ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ. ಹೊರಗೆ ಹೋಗಿ ಅವ್ರದ್ದೇ ಒಂದು ಪಾರ್ಟಿಯನ್ನು ಮಾಡ್ತಾರೆ. ಅವಾಗ ಇವರೆಲ್ಲ ನಿಲ್ಲಬೇಕಾಯಿತು ಅಂಬೇಡ್ಕರ್ ಪರವಾಗಿ. ಅಂಬೇಡ್ಕರ್ ಸಂವಿಧಾನ ಅವಾಗಲೇ ವಿರೋಧ ಮಾಡಿದ್ದಾರೆ ಕೆಲವು. ಅದರಲ್ಲಿ ಅಂಬೇಡ್ಕರ್ ಅವಕಾಶ ಮಾಡಿಕೊಡಿದ್ರು. ಕಾಲಕ್ಕೆ ಬೇಕಾಗುವಂಥ ಕಾನೂನುಗಳನ್ನು, ಸವಲತ್ತುಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದೆ ಅಂತಂದೇಳಿ ಕಲ್ಪಿಸಿದರೆ ಮಾಡ್ತಾರೆ. ಸಂವಿಧಾನ ತಿದ್ದುಪಡಿ ಮಾಡುವ ಕಲಮನ್ನು ತಿದ್ದುಪಡಿ ಮಾಡಿದ್ದಾರೆ. ನಮ್ಮ ಅನನ್ಯ ವಿಧಾನಗಳನ್ನು ಕಲಂ ಏನಿತ್ತು ಅದನ್ನೇ ತಿದ್ದುಪಡಿ ಮಾಡಿದ್ರು. ನೋಡ್ರಿ, ಮೂಲ ಸಂವಿಧಾನಕ್ಕೆ ಧಕ್ಕೆ ಆಗದಂತೆ ಅವಾಗ ಬರೆದಿರ್ತಕ್ಕಂಥ ಕಾಯ್ದೆ 35 ಕೋಟಿ ಜನ ಇತ್ತು. ಇವತ್ತು ಎಷ್ಟು ಕೋಟಿ ಇದ್ದವ್ರಿಗೆ ಲೆಕ್ಕನೇ ಇಲ್ಲ. ಅಲ್ಲಪ್ಪ, ಮೂಢಕ್ಕೂ CMಗೂ ಸಂಬಂಧನೇ ಇಲ್ಲ. ಮೂಢಕ್ಕೆ ಸಂಬಂಧಪಟ್ಟಂತೆ ಇವರು ಒಬ್ಬರೇ ತಗೊಂಡಿಲ್ಲ, ಇಂಥವ್ರು 10 ಜನ ತಗೊಂಡಿದ್ದಾರೆ, 100 ಜನ ತಗೊಂಡಿದ್ದಾರೆ. ಆ ರೀತಿ ಜಮೀನು ಕೊಟ್ಟಿರ್ತಕ್ಕಂಥವ್ರು ಅದಕ್ಕೆ ಬೇಕಾಗಿರ್ತಕ್ಕಂಥ ರೇಷಿಯೋ 50% ಬರಬೇಕಾಗಿರುವಂಥ ನಿವೇಶನಗಳನ್ನು ಇವರು ಒಬ್ಬರೇ ಪಡೆದಿಲ್ಲ. ಎಲ್ಲರೂ ಕೂಡ ಭಾಳ ಜನ ಪಡೆದಿದ್ದಾರೆ. ಈಗ ನೋಡಿ, ಅದು ಎಷ್ಟೋ ನಿವೇಶನಗಳನ್ನು ಮುಟ್ಗೋಲು ಹಾಕೊಂಡಿದ್ದೀವಿ ಅಂತ ಇಡಿ ಹೇಳಿದ್ದಾರೆ. ಅದರಿಂದ ನಮ್ಮವ್ರು ಈ ಹಗರಣ ಆಗ್ತೈತೆ ಅನ್ನೋದು ಗೊತ್ತಷ್ಟೇ. ಪಾಪ ಇಲ್ಲಿವರೆಗೂ ಕೂಡ ಹೊರಗಡೆ ಎಲ್ಲೂ ಕೂಡ ಕಾಣಿಸಿಕೊಳ್ಳದೇ ಇರತಕ್ಕಂತಹ ನಮ್ಮ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರು ನಮ್ಮ ಯಜಮಾನರಿಗೆ ನನ್ನಿಂದ ಅವ್ರ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗಬಾರ್ದು ಅಂತೇಳಿ ಅದಷ್ಟು ಸೈಟ್ಗಳನ್ನು ಸರೆಂಡರ್ ಮಾಡಿಬಿಡಿದ್ದಾರೆ. ಬೇಡ ತಗೊಂಡವ್ರು ನಿಮ್ಮ ಅಂತಂದೇಳಿ ಅಲ್ಲಿಗೆ ಮುಗಿತಿ ಮೂಢ ಹಗರಣ. ಸುಮ್ಮನೆ ಮಾತಾಡ್ತಕ್ಕಂಥ ಮೂಢತನ ಬಿಡ್ರಿ, ಕರೆಕ್ಟಾಗಿ ಇದನ್ನು ಮಾಡಿ. ಈಗ ಸಂವಿಧಾನದ ಬಗ್ಗೆ ಯಾಕೆ ಮಾತಾಡಬೇಕು? ಸಂವಿಧಾನದ ಬಗ್ಗೆ ಆಗಲಿ ಅಂಬೇಡ್ಕರ್ ಬಗ್ಗೆ ಆಗಲಿ ಮಾತಾಡ್ತಿರೋರು ಯಾರು? ಅವರೇ ತಾನೇ. ಅವ್ರು ಮಾತಾಡಿದ್ರು ನಾವು ಹೇಳ್ತಾ ಇದ್ದೀವಿ. ಅವ್ರು ಮಾತಾಡಿದ್ರೆ ಸುಮ್ಮನೆ ಇರ್ತಿದ್ರು, ನೀವು ಪ್ರಾಬ್ಲಮ್ ಇರಲಿಲ್ಲಲ್ಲ ಅಲ್ವಾ? ಯದುವೀರವರು ಚರಿತ್ರೆ ತಿಳ್ಕೊಂಡು ಮಾತಾಡಲಿ, ನಾವೇನು ಬೇಡ ಅನ್ನಲ್ಲ. ಅವ್ರಿಗೆ ಪ್ರತಿಯೊಬ್ಬರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದೇ ಆ ಸಂವಿಧಾನ. ಆ ರೀತಿ ಮಾತಾಡಲಿಕ್ಕೆ ಸಂವಿಧಾನದಲ್ಲಿ ಎಲ್ಲರಿಗೂ ಮಾತಾಡೋ ಹಕ್ಕಿದೆ. ಆದರೆ ಅವ್ರು ಮಾತನಾಡುವಾಗ ರಾಜಮಾರ್ಗದಲ್ಲಿ ಮಾತಾಡಬೇಕು. ವಾಮ ಮಾರ್ಗಕ್ಕೆ ಕೆಡೆ ಮಾಡಿಕೊಡ್ತಕ್ಕಂಥ ಮಾತುಗಳನ್ನು ಆಡಬಾರ್ದು. ಅದನ್ನೆಲ್ಲ ಓದಿದ್ದು ನಾವೇ, ಸಂವಿಧಾನ ಬರೆಸಿದ್ದು ಕಾಂಗ್ರೆಸ್ಸಿಗರೇ, ಅಂಬೇಡ್ಕರ್ ಗೌರವ ಕೊಟ್ಟದ್ದು ಕಾಂಗ್ರೆಸ್ಸಿಗರು, ಅಂಬೇಡ್ಕರ್ ಅವ್ರನ್ನ ಕರೆದು ಲಾ ಮಂತ್ರಿಯನ್ನಾಗಿ ಮಾಡಿದ್ದು ಕಾಂಗ್ರೆಸ್ಸು. ಆನಂತರ ಭಿನ್ನಾಭಿಪ್ರಾಯ ಬಂತು, ಅದು ಸಹಜ. ಅವರು ಒಬ್ಬ ಹೋರಾಟದ ಗುಣ ಇದ್ದದ್ರಿಂದ ಕಾಂಗ್ರೆಸ್ ಜೊತೆಗೆ ಅವ್ರು ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ. ಹೊರಗೆ ಹೋಗಿ ಅವ್ರದ್ದೇ ಒಂದು ಪಾರ್ಟಿಯನ್ನು ಮಾಡ್ತಾರೆ. ಅವಾಗ ಇವರೆಲ್ಲ ನಿಲ್ಲಬೇಕಾಯಿತು ಅಂಬೇಡ್ಕರ್ ಪರವಾಗಿ. ಅಂಬೇಡ್ಕರ್ ಸಂವಿಧಾನ ಅವಾಗಲೇ ವಿರೋಧ ಮಾಡಿದ್ದಾರೆ ಕೆಲವು. ಅದರಲ್ಲಿ ಅಂಬೇಡ್ಕರ್ ಅವಕಾಶ ಮಾಡಿಕೊಡಿದ್ರು. ಕಾಲಕ್ಕೆ ಬೇಕಾಗುವಂಥ ಕಾನೂನುಗಳನ್ನು, ಸವಲತ್ತುಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದೆ ಅಂತಂದೇಳಿ ಕಲ್ಪಿಸಿದರೆ ಮಾಡ್ತಾರೆ. ಸಂವಿಧಾನ ತಿದ್ದುಪಡಿ ಮಾಡುವ ಕಲಮನ್ನು ತಿದ್ದುಪಡಿ ಮಾಡಿದ್ದಾರೆ. ನಮ್ಮ ಅನನ್ಯ ವಿಧಾನಗಳನ್ನು ಕಲಂ ಏನಿತ್ತು ಅದನ್ನೇ ತಿದ್ದುಪಡಿ ಮಾಡಿದ್ರು. ನೋಡ್ರಿ, ಮೂಲ ಸಂವಿಧಾನಕ್ಕೆ ಧಕ್ಕೆ ಆಗದಂತೆ ಅವಾಗ ಬರೆದಿರ್ತಕ್ಕಂಥ ಕಾಯ್ದೆ 35 ಕೋಟಿ ಜನ ಇತ್ತು. ಇವತ್ತು ಎಷ್ಟು ಕೋಟಿ ಇದ್ದವ್ರಿಗೆ ಲೆಕ್ಕನೇ ಇಲ್ಲ. ಅಲ್ಲಪ್ಪ, ಮೂಢಕ್ಕೂ CMಗೂ ಸಂಬಂಧನೇ ಇಲ್ಲ. ಮೂಢಕ್ಕೆ ಸಂಬಂಧಪಟ್ಟಂತೆ ಇವರು ಒಬ್ಬರೇ ತಗೊಂಡಿಲ್ಲ, ಇಂಥವ್ರು 10 ಜನ ತಗೊಂಡಿದ್ದಾರೆ, 100 ಜನ ತಗೊಂಡಿದ್ದಾರೆ.
ಆ ರೀತಿ ಜಮೀನು ಕೊಟ್ಟಿರ್ತಕ್ಕಂಥವ್ರು ಅದಕ್ಕೆ ಬೇಕಾಗಿರ್ತಕ್ಕಂಥ ರೇಷಿಯೋ 50% ಬರಬೇಕಾಗಿರುವಂಥ ನಿವೇಶನಗಳನ್ನು ಇವರು ಒಬ್ಬರೇ ಪಡೆದಿಲ್ಲ, ಎಲ್ಲರೂ ಕೂಡ ಭಾಳ ಜನ ಪಡೆದಿದ್ದಾರೆ. ಈಗ ನೋಡಿ ಅದು ಎಷ್ಟೋ ನಿವೇಶನಗಳನ್ನು ಮುಟ್ಗೋಲು ಹಾಕೊಂಡಿದ್ದೀವಿ ಅಂತ ಇಡಿ ಹೇಳಿದ್ದಾರೆ. ಅದರಿಂದ ನಮ್ಮವ್ರು ಈ ಹಗರಣ ಆಗ್ತೈತೆ ಅನ್ನೋ ಗೊತ್ತಷ್ಟೇ ಪಾಪ ಇಲ್ಲಿವರೆಗೂ ಕೂಡ ಹೊರಗಡೆ ಎಲ್ಲೂ ಕೂಡ ಕಾಣಿಸಿಕೊಳ್ಳದೇ ಇರತಕ್ಕಂತಹ ನಮ್ಮ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರು ನಮ್ಮ ಯಜಮಾನರಿಗೆ ನನ್ನಿಂದ ಅವ್ರ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗಬಾರ್ದು ಅಂತೇಳಿ ಅದಷ್ಟು ಸೈಟ್ಗಳನ್ನು ಸರೆಂಡರ್ ಮಾಡಿಬಿಡಿದ್ದಾರೆ. ಬೇಡ ಬೇಡ ತಗೊಂಡವ್ರು ನಿಮ್ಮ ಅಂತಂದು ಅಲ್ಲಿಗೆ ಮುಗಿತಿ ಮೂಢ ಹಗರಣ. ಸುಮ್ಮನೆ ಮಾತಾಡ್ತಕ್ಕಂಥ ಮೂಢತನ ಬಿಡ್ರಿ, ಕರೆಕ್ಟಾಗಿ ಇದನ್ನು ಮಾಡಿ. ಈಗ ಸಂವಿಧಾನದ ಬಗ್ಗೆ ಯಾಕೆ ಮಾತಾಡಬೇಕು? ಸಂವಿಧಾನದ ಬಗ್ಗೆ ಆಗಲಿ ಅಂಬೇಡ್ಕರ್ ಬಗ್ಗೆ ಆಗಲಿ ಮಾತಾಡ್ತಿರೋರು ಯಾರು? ಅವರೇ ತಾನೇ. ಅವ್ರು ಮಾತಾಡಿದ್ರು ನಾವು ಹೇಳ್ತಾ ಇದ್ದೀವಿ. ಅವ್ರು ಮಾತಾಡಿದ್ರೆ ಸುಮ್ಮನೆ ಇರ್ತಿದ್ರು ನೀವು ಪ್ರಾಬ್ಲಮ್ ಇರಲಿಲ್ಲಲ್ಲ ಅಲ್ವಾ? ಯದುವೀರವರು ಚರಿತ್ರೆ ತಿಳ್ಕೊಂಡು ಮಾತಾಡಲಿ, ನಾವೇನು ಬೇಡ ಅನ್ನಲ್ಲ. ಅವ್ರಿಗೆ ಪ್ರತಿಯೊಬ್ಬರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದೇ ಆ ಸಂವಿಧಾನ. ಆ ರೀತಿ ಮಾತಾಡಲಿಕ್ಕೆ ಸಂವಿಧಾನದಲ್ಲಿ ಎಲ್ಲರಿಗೂ ಮಾತಾಡೋ ಹಕ್ಕಿದೆ. ಆದರೆ ಅವ್ರು ಮಾತನಾಡುವಾಗ ರಾಜಮಾರ್ಗದಲ್ಲಿ ಮಾತಾಡಬೇಕು. ವಾಮ ಮಾರ್ಗಕ್ಕೆ ಎಡೆ ಮಾಡಿಕೊಡ್ತಕ್ಕಂಥ ಮಾತುಗಳನ್ನು ಆಡಬಾರ್ದು. ಅದನ್ನೆಲ್ಲ ಓದಿದ್ದು ನಾವೇ, ಸಂವಿಧಾನ ಬರೆಸಿದ್ದು ಕಾಂಗ್ರೆಸ್ಸಿಗರೇ, ಅಂಬೇಡ್ಕರ್ ಗೌರವ ಕೊಟ್ಟದ್ದು ಕಾಂಗ್ರೆಸ್ಸಿಗರು, ಅಂಬೇಡ್ಕರ್ ಅವ್ರ ಕರೆದು ಲಾ ಮಂತ್ರಿಯನ್ನಾಗಿ ಮಾಡಿದ್ದು ಕಾಂಗ್ರೆಸ್ಸು. ಆನಂತರ ಭಿನ್ನಾಭಿಪ್ರಾಯ ಬಂತು, ಅದು ಸಹಜ. ಅವರು ಒಬ್ಬ ಹೋರಾಟದ ಗುಣ ಇದ್ದದ್ರಿಂದ ಕಾಂಗ್ರೆಸ್ ಜೊತೆಗೆ ಅವ್ರು ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ. ಹೊರ ಹೋಗಿ ಅವ್ರದ್ದೇ ಒಂದು ಪಾರ್ಟಿಯನ್ನು ಮಾಡ್ತಾರೆ. ಅವಾಗ ಇವರೆಲ್ಲ ನಿಲ್ಲಬೇಕಾಯಿತು ಅಂಬೇಡ್ಕರ್ ಪರವಾಗಿ. ಅಂಬೇಡ್ಕರ್ ಸಂವಿಧಾನ ಅವಾಗಲೇ ವಿರೋಧ ಮಾಡಿದ್ದಾರೆ ಕೆಲವು. ಅದರಲ್ಲಿ ಅಂಬೇಡ್ಕರ್ ಅವಕಾಶ ಮಾಡಿಕೊಡಿದ್ರು. ಕಾಲಕ್ಕೆ ಬೇಕಾಗುವಂಥ ಕಾನೂನುಗಳನ್ನು, ಸವಲತ್ತುಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದೆ ಅಂತಂದೇಳಿ ಕಲ್ಪಿಸಿದರೆ ಮಾಡ್ತಾರೆ. ಸಂವಿಧಾನ ತಿದ್ದುಪಡಿ ಮಾಡುವ ಕಲಮನ್ನೇ ತಿದ್ದುಪಡಿ ಮಾಡಿದ್ದಾರೆ. ನಮ್ಮ ವಿಧಾನಗಳು ಕಲಂ ಏನಿತ್ತು ಅದನ್ನೇ ತಿದ್ದುಪಡಿ ಮಾಡಿದ್ದಾರೆ. ನೋಡ್ರಿ, ಮೂಲ ಸಂವಿಧಾನಕ್ಕೆ ಧಕ್ಕೆ ಆಗದಂತೆ ಅವಾಗ ಬರೆದಿರ್ತಕ್ಕಂಥ ಕಾಯ್ದೆ 35 ಕೋಟಿ ಜನ ಇತ್ತು. ಇವತ್ತು ಎಷ್ಟು ಕೋಟಿ ಇದ್ದವ್ರಿಗೆ ಲೆಕ್ಕನೇ ಇಲ್ಲ. ಅಲ್ಲಪ್ಪ, ಮೂಢಕ್ಕೂ CMಗೂ ಸಂಬಂಧನೇ ಇಲ್ಲ. ಮೂಢಕ್ಕೆ ಸಂಬಂಧಪಟ್ಟಂತೆ ಇವರು ಒಬ್ಬರೇ ತಗೊಂಡಿಲ್ಲ, ಇಂಥವ್ರು 10 ಜನ ತಗೊಂಡಿದ್ದಾರೆ, 100 ಜನ ತಗೊಂಡಿದ್ದಾರೆ. ಆ ರೀತಿ ಜಮೀನು ಕೊಟ್ಟಿರ್ತಕ್ಕಂಥವ್ರು ಅದಕ್ಕೆ ಬೇಕಾಗಿರ್ತಕ್ಕಂಥ ರೇಷಿಯೋ 50% ಬರಬೇಕಾಗಿರುವಂಥ ನಿವೇಶನಗಳನ್ನು ಇವರು ಒಬ್ಬರೇ ಪಡೆದಿಲ್ಲ, ಎಲ್ಲರೂ ಕೂಡ ಭಾಳ ಜನ ಪಡೆದಿದ್ದಾರೆ. ಈಗ ನೋಡಿ ಅದು ಎಷ್ಟೋ ನಿವೇಶನಗಳನ್ನು ಮುಟ್ಗೋಲು ಹಾಕೊಂಡಿದ್ದೀವಿ ಅಂತ ಇಡಿ ಹೇಳಿದ್ದಾರೆ. ಅದರಿಂದ ನಮ್ಮವ್ರು ಈ ಹಗರಣ ಆಗ್ತೈತೆ ಅನ್ನೋ ಗೊತ್ತಷ್ಟೇ ಪಾಪ ಇಲ್ಲಿವರೆಗೂ ಕೂಡ ಹೊರಗಡೆ ಎಲ್ಲೂ ಕೂಡ ಕಾಣಿಸಿಕೊಳ್ಳದೇ ಇರತಕ್ಕಂತಹ ನಮ್ಮ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರು ನಮ್ಮ ಯಜಮಾನರಿಗೆ ನನ್ನಿಂದ ಅವ್ರ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗಬಾರ್ದು ಅಂತೇಳಿ ಅದಷ್ಟು ಸೈಟ್ಗಳನ್ನು ಸರೆಂಡರ್ ಮಾಡಿಬಿಡಿದ್ದಾರೆ. ಬೇಡ ಬೇಡ ತಗೊಂಡವ್ರು ನಿಮ್ಮ ಅಂತಂದು ಅಲ್ಲಿಗೆ ಮುಗಿತಿ ಮೂಢ ಹಗರಣ. ಸುಮ್ಮನೆ ಮಾತಾಡ್ತಕ್ಕಂಥ ಮೂಢತನ ಬಿಡ್ರಿ, ಕರೆಕ್ಟಾಗಿ ಇದನ್ನು ಮಾಡಿ.